ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 10. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಡಬಲ್ ಫಾರ್ ಲೂಪ್ ಹೇಗೆ ವರ್ಕ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ? ಸೊ ಹಾಗೆಯೇ ಈ ಸೆಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಅರೆ ಕಾನ್ಸೆಪ್ಟ್ನ ಕಲ್ತ್ಕೊಂಡ್ರೆ ಈಗ 1D ಅರೆನ ನೋಡಿದ್ವಿ ನಾವು, ಅಂದರೆ ಅರೆ ಫಸ್ಟ್ ನೋಡಿದ್ವಿ. ಆದರೆ ಇವತ್ತು ನಾವು ಏನು ಮಾಡ್ತೀವಿ, 2D ಅರೆ ಅಂದರೆ ಏನು, ಹೇಗೆ 2D ಅರೇನ ನಾವು ಫಾರ್ ಲೂಪಿಂದ ಆಕ್ಸೆಸ್ ಮಾಡ್ತೀವಿ, ಅಂದರೆ ಡಬಲ್ ಫಾರ್ ಲೂಪಿಂದ ಆಕ್ಸೆಸ್ ಮಾಡ್ತೀವಿ, ಅದೆಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಜಸ್ಟ್ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ನೋಡಿ, ನಾವು ನಾರ್ಮಲ್ ಆಗಿ ಏನು ಮಾಡ್ತಿದ್ವಿ ಮೊನ್ನೆ ಎಲ್ಲ ಅಂತ ಹೇಳಿದ್ರೆ, ಈ ಥರ ಲಿಸ್ಟ್ ಬರೆದ್ಬಿಟ್ಟು ಅದನ್ನು 1 2 3 4 ಅಂತ ಇದ್ರೆ ಇದನ್ನು ನಾವೇನಂತ ಕರೀತಾ ಇದ್ವಿ, ಪ್ರಿಂಟ್ ಆಫ್ ಲಿಸ್ಟ್ ಅಂತ ಹೇಳಿದ್ರೆ ಇದು ಲಿಸ್ಟ್ ಪ್ರಿಂಟ್ ಆಗ್ತಿತ್ತು, ಕರೆಕ್ಟಾ? ಇದನ್ನ ನಾವು 1D ಅರೆ ಅಂತ ಕರಿತೀವಿ. 1D ಅರೆ ಅಂತ ಹೇಳಿದ್ರೆ 1 ಡೈಮೆನ್ಷನಲ್ ಅಂತ. ಓಕೆ, 1 ಡೈಮೆನ್ಷನಲ್ ಅಂತ. ಸೊ ಹಾಗಾದ್ರೆ ಫಸ್ಟ್ ಇದನ್ನ ಪ್ರಿಂಟ್ ಮಾಡೋಣ. ನಮ್ಗೆ ಆಲ್ರೆಡಿ ಗೊತ್ತಿದ್ದು. ಸೊ ಈಗ ನಾನು ಏನು ಮಾಡ್ತೀನಿ, ಅಲ್ಲಿ ಗೋ ಟು ವಿಜುವಲ್ ಸ್ಟುಡಿಯೋ. ಇಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಸೇ ಡೇ 10 ಅಂತ ಹೇಳ್ತೇನೆ. ಸೊ ಡೇ 10 ಅಂತ ಹೇಳಿದ್ರೆ ಇದ್ರ ಒಳಗಡೆ ಹೋಗಿ ನೋಟ್ಸ್ ಡಾಟ್ IPYNB ಅಂತ ಹೇಳ್ತೀನಿ. IPYNB ಅಂತ ನೋಟ್ಬುಕ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಲೆಕ್ಟ್ ಕರ್ನಲ್, ಇಲ್ಲಿ ಕರ್ನಲ್ ಚೂಸ್ ಮಾಡ್ತಾ ಇದ್ದೀನಿ. ಗೋ ಟು ಕೋಡ್. ಇಲ್ಲಿ ನಾನು ಫಸ್ಟ್ ಮಾರ್ಕ್ ಡೌನ್ ಹೇಳ್ತೀನಿ. ಮಾರ್ಕ್ ಡೌನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಸೊ 2D ಅರೇಸ್ ಅಂತ ಹೇಳ್ತಾ ಇದ್ದೀನಿ, ಆಯ್ತಾ? ನಾವು ಕೋಡಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾವು ಇನ್ ಜನರಲ್ ಆಗಿ ಲಿಸ್ಟ್ ಅಂತ ಹೇಳ್ಬಿಟ್ಟು ನಾವು 1, 2, 3, 4, 5 ಸಮಥಿಂಗ್ ಏನೋ ಒಂದು ಕೊಡ್ತಾ ಇದ್ದೀನಿ. ಸೊ ಎಂಟರ್, ಸಾರಿ, ಇದನ್ನ ಪ್ರಿಂಟ್ ಆಫ್ LI ಅಂತ ಹೇಳಿದ್ರೆ ನನಗೆ ಆ ಒಂದು 1D ಅರಿ ಅಂದ್ರೆ ಆ ಕಂಟೆಂಟ್ ಬರ್ತಿತ್ತು. ಈ ಪ್ರತಿಯೊಂದು ಎಲಿಮೆಂಟ್ನ ಕೂಡ ನಾನು ಆಕ್ಸೆಸ್ ಮಾಡಬೇಕು ಅಂದ್ರೆ ನಾನು ಏನು ಮಾಡ್ತಾ ಇದ್ದೆ, ಅದಕ್ಕೆ ವೆರಿ ಸಿಂಪಲ್. ಸೊ ಇದೇ ಲಿಸ್ಟ್ನ ನಾನು ಇಲ್ಲಿ ತಗೊಳ್ತೀನಿ, ಪ್ರಿಂಟ್ನ ಕಮೆಂಟ್ ಮಾಡೋಣ. ಫಾರ್ I in LEN ಆಫ್, ಸಾರಿ, ರೇಂಜ್ ಆಫ್, ಆಯ್ತಾ, LEN ಆಫ್ LI, ಇಲ್ಲಿ ಪ್ರಿಂಟ್ ಆಫ್, ಓಕೆ, ಪ್ರಿಂಟ್ ಆಫ್ LI ಆಫ್ I ಅಂತ ಹೇಳ್ತೀವಿ. ಈಗ ಏನು ಹೇಳುತ್ತೆ, 123 5 4 5 ಏನು ಬರ್ತಿದ್ವೋ ಇಲ್ಲಿ ಅದು ಪ್ರಿಂಟ್ ಆಗುತ್ತೆ. ಸೊ ನಾನಿಲ್ಲಿ ಜಸ್ಟ್ 6 ಅಂತ ಕೊಟ್ಟು ಒಂದು ಲೈಕ್ ಮಲ್ಟಿಪಲ್ ಥಿಂಗ್ಸ್ನ ಆ್ಯಡ್ ಮಾಡ್ತೀವಿ ನಾವು. ಸೊ ದಿಸ್ ವಿಲ್ ಬಿ ಅವರ್ 1D ಅರೆ, ಅಂದರೆ 1 ಡೈಮೆನ್ಷನಲ್ ಅರೇನ ನಾವು ಆಕ್ಸೆಸ್ ಹೇಗೆ ಮಾಡಿದ್ವಿ ಅಂದರೆ ದಿಸ್ ಇಸ್ ಅ ವಿ ಆಕ್ಸೆಸ್ಡ್ ಇಟ್, ಆಯ್ತಾ? ಹಾಗಾದರೆ ನನಗೀಗ ಸೆಕೆಂಡ್ ಪಾರ್ಟ್ ಏನು, ನನಗೆ 2D ಅರೆ ಬೇಕು. ಸೊ 2D ಅರೆ ಅಂದರೆ ಏನು? ಈಗ ನಮ್ಮ ಕಾಲೇಜ್ ಡೇಸ್ಗಳಲ್ಲಿ ಅಥವಾ ಸ್ಕೂಲ್ ಡೇಸ್ಗಳಲ್ಲಿ ಮ್ಯಾಟ್ರಿಸ್ ಅಂತ ಒಂದಿರುತ್ತೆ, ಕರೆಕ್ಟಾ? ಮ್ಯಾಟ್ರಿಸಸ್ ಅಂದರೆ ಏನು? ಸಪೋಸ್ ಹಿಂಗೆ 1 2 3 ಈ ಥರ 4 5 6 7 8 9 ಇದು ಮ್ಯಾಟ್ರಿಸಸ್ ಅಂತ ಕರೀತೀವಿ. ಇವಾಗ ನೋಡಿ, ಈ ಮ್ಯಾಟ್ರಿಸ್ ಏನಿದೆಲ್ಲ, ಈ ಮ್ಯಾಟ್ರಿಸಸ್ನ ನಾನು ಒಂದು ಅರೆಯಲ್ಲಿ ಸ್ಟೋರ್ ಮಾಡಬೇಕು. ಓಕೆ, ಅರೆಯಲ್ಲಿ ಸ್ಟೋರ್ ಮಾಡಬೇಕು. ಹೇಗೆ ಈ ಮ್ಯಾಟ್ರಿಸಸ್ನ ಅರೆಯಲ್ಲಿ ಸ್ಟೋರ್ ಮಾಡೋದು? ಅದಕ್ಕೆ ಈ ಥರ ಏನು ನಾನು ಅರೆ ಹೇಳ್ತಾನೆ, ಈ ಥರ ಮ್ಯಾಟ್ರಿಸ್ ಏನು ಹೇಳ್ತಾ ಇದ್ದೀನಿ, ಇದನ್ನೇನೆ ನಾವೇನಂತ ಕರೆಯೋದು, 2D ಅರೆ ಅಂತ ಕರೆಯೋದು. ಇದೇ ಕಾನ್ಸೆಪ್ಟ್. ಅಂದರೆ ಈ ಥರ ಮ್ಯಾಟ್ರಿಸ್ನ ಒಂದು ಅರೆಯಲ್ಲಿ ನಾನು ಸ್ಟೋರ್ ಮಾಡಬೇಕು ಅಂದರೆ ಅದನ್ನು ನಾವೇನಂತ ಕರಿತೀವಿ, 2D ಅರೆ ಅಂತ ಕರಿತೀವಿ. ಹಾಗಾದರೆ ಇದನ್ನು ಹೆಂಗೆ ಸ್ಟೋರ್ ಮಾಡ್ತೀವಿ ಅಂತಂದರೆ, ಅರೆ ಇಸ್ ಈಕ್ವಲ್ಸ್ ಟು, ಅಥವಾ ನಾನು ಇದನ್ನು ಮ್ಯಾಟ್ರಿಸ್ ಇಸ್ ಈಕ್ವಲ್ಸ್ ಟು, ನಾನು ಹೇಳ್ತೀನಿ, ಇದರಲ್ಲಿ 1 2 3 ಇದೆಲ್ಲ ನಾನು 1, 2, 3 ಅಂತ ಹಿಂಗೆ ಸ್ಟೋರ್ ಮಾಡ್ತೀನಿ. ಆಮೇಲೆ 4, 5, 6 ಅಂತ ಹೇಳ್ತೀನಿ. ಅದೇ ಥರ ಇಲ್ಲಿ 7, 8, 9 ಅಂತ ಹೇಳ್ತೀನಿ. ಸೊ ಹೀಗೆ ಈ ಥರ ಮ್ಯಾಟ್ರಿಸ್ ಏನಿದೆಲ್ಲ, ಈ ಮ್ಯಾಟ್ರಿಸ್ನ ಒಂದು ಅರೆ ಅಥವಾ ಲಿಸ್ಟಲ್ಲಿ ನಾನು ಸ್ಟೋರ್ ಮಾಡಬೇಕು ಅಂದರೆ ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ, ಸಿ ದಿಸ್ ಇಸ್ ಹೌ ಐ ಆಮ್ ಸ್ಟೋರಿಂಗ್ ಇಟ್, ಆಯ್ತಾ? ಈಗ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಸೊ ಫಾರ್ ಎಕ್ಸಾಂಪಲ್ ನಾನು ಹೆಂಗೆ ಸ್ಟೋರ್ ಮಾಡ್ತೀನಿ ನೋಡಿ, ಇಲ್ಲಿ ನಾನು ಮ್ಯಾಟ್ರಿಸ್ ಇಸ್ ಈಕ್ವಲ್ ಟು ಹೇಳ್ತೀನಿ, ನಾನು ಇಲ್ಲಿ ಡಿವೈಡ್ ಮಾಡ್ತೀನಿ 1 2 3, ಆಮೇಲೆ 1, ಸಾರಿ, ಇಲ್ಲಿ 4, 5, 6, 7, 8 ಈ ಥರ ಹೇಳ್ತೀನಿ. ಈಗ ಪ್ರಿಂಟ್ ಮ್ಯಾಟ್ ಅಂದರೆ ಇದೇ ಥರನೇ ಬಂತು. ಆದರೆ ಐ ವಾಂಟೆಡ್ ಟು ಆಕ್ಸೆಸ್ ಈಚ್ ಎಲಿಮೆಂಟ್. ಈಗ ನಾನು ಇಲ್ಲಿ ಹೇಗೆ ಎಲಿಮೆಂಟ್ನ ಆಕ್ಸೆಸ್ ಮಾಡೋ ಪ್ರತಿಯೊಂದನ್ನು ಕೂಡ ಹಾಗೆ ಇಲ್ಲೂ ಕೂಡ ಆಕ್ಸೆಸ್ ಮಾಡಬೇಕು. ಈಗ ಅದಕ್ಕೂ ಮುಂಚೆ ಈಗ ನಾನು ಫಸ್ಟ್ ಆಫ್ ಆಲ್ ಫಾರ್ I in ರೇಂಜ್ ಆಫ್
ರೇಂಜ್ ಆಫ್ ಫಸ್ಟ್ ನೋಡಿ, ಈಗ ಬಿಫೋರ್ ದ್ಯಾಟ್ ಇದು ನನ್ನ ಮ್ಯಾಟ್ರೆಸ್ ಅಲ್ವಾ, ಐ ಕಾಪಿ ದಿಸ್ ಮ್ಯಾಟ್ರೆಸ್. ಇಲ್ಲ ಹೇಳ್ತೀನಿ. ಸೊ ಸಪೋಸ್ ಎನ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಮ್ಯಾಟ್ರೆಸ್ ಅಂತ ಕರೆದ್ರೆ ಎಷ್ಟಿರುತ್ತೆ ಗೊತ್ತಾ ಇವಾಗ? ಕ್ಯಾನ್ ಯು ಗೆಸ್? ಸೊ ಈ ಮ್ಯಾಟ್ರಸಸ್ನ ಲೆಂತ್ ಎಷ್ಟು ಆಯ್ತಾ? ನೋಡಿ 3 ಅಂತ ಇದೆ. ಹೆಂಗ್ 3? ಸೊ ಇಲ್ಲಿ ನೋಡಿ, ನನ್ನ ಮ್ಯಾಟ್ರಸಸ್ ನಾನು ಯೂಸ್ ಮಾಡುವಾಗ ಇಲ್ಲಿ ಎಷ್ಟು ರೋಸ್ ಇರುತ್ತಲ್ಲ, ಆ ರೋ ವಿಲ್ ಬಿ ಮೈ ಲೆಂತ್. ಓಕೆ, ರೋ ವಿಲ್ ಬಿ ಮೈ ಲೆಂತ್. ಇದು 1 2 3 ದಿಸ್ ಇಸ್ ಮೈ ಲೆಂತ್ ಆಫ್ ದಿಸ್ ಮ್ಯಾಟ್ರೆಸ್ ಅಂತ ಹೇಳ್ತೀವಿ ಆಯ್ತಾ? ಸೊ ಹಾಗಾಗಿ ನಾ ಏನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ, ಇದು ಈ ತರ ಲೆಂತ್ ಅಂತ ಬಂತು. ಇವಾಗ ನಾನು ಹೇಗೆ ಆಕ್ಸೆಸ್ ಮಾಡ್ತೀನಿ? ಫಾರ್ ಐ ಇನ್ ರೇಂಜ್ ಆಫ್ ಎನ್ ಇಲ್ಲ ಹೇಳ್ತೀನಿ ಪ್ರಿಂಟ್ ಆಫ್ ಮ್ಯಾಟ್ರಿಸಸ್ ಆಫ್ ಐ ಅಂತ ಹೇಳ್ತೀನಿ. ನಾವು ನೋಡಿ 1 2 3. ಇವಾಗ ನಾನು ಏನು, ಓಕೆ ಐ ಥಿಂಕ್ ಇದು ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ. ಜಸ್ಟ್ ಗಿವ್ ಮಿ ಸೆಕೆಂಡ್. ನೋಡಿ ಓಕೆನಾ? ಈಗ ಇಲ್ಲಿ ಫಾರ್ ಐ ಇನ್ ರೇಂಜ್ ಆಫ್ ಎನ್ ಪ್ರಿಂಟ್ ಮ್ಯಾಟ್ ಆಫ್ ಐ, ನಾನು ಫಸ್ಟ್ ಇಂದ ಏನೇನು ಮಾಡಿದೆ ನೋಡಿ, 2DR ಅಂತ ಹೇಳಿದೆ. ಲಿಸ್ಟ್ ಅಂತ ತೋರಿಸ್ತಾ ಇದ್ದೀನಿ. 123 5 ಅಂತ ಹೇಳಿದಾಗ ಈ ತರ ಆಕ್ಸೆಸ್ ಲಿಸ್ಟ್ ನ ಆಕ್ಸೆಸ್ ಮಾಡಿದ್ವಿ. ಅದನ್ನೇ ನಾನು ಈ ಫಾರ್ ಲೂಪ್ ಹಾಕಿ ಈ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡಬೇಕು ಈ ಅರೆಯಲ್ಲಿರೋದನ್ನ ಅಂತಂದ್ರೆ ಈ ತರ ಆಕ್ಸೆಸ್ ಮಾಡ್ತಾ ಇದ್ವಿ. ಕರೆಕ್ಟಾ? ಹಾಗೇನೆ ನಾ ಏನ್ ಮಾಡಿದೆ, ನಾನೀಗ 2DR ಅನ್ನ ತಗೊಂಡಿದ್ದೀನಿ. 2DR ಹೇಗೆ ಡಿಫೈನ್ ಮಾಡ್ತೀನಿ? ಈ ತರ 1 2 3 ಲೈಕ್ ಒಂದು ಸ್ಕ್ವೇರ್ ಬ್ರೇಸಸ್ ಒಳಗಡೆ ಮಲ್ಟಿಪಲ್ ಸ್ಕ್ವೇರ್ ಬ್ರೇಸಸ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಈಗ ಇದೊಂದು. ಸೊ ಈಗ ನಾನು ಲೆಂತ್ ತಿಳ್ಕೊಬೇಕಿತ್ತು. ಲೆಂತ್ ಆಫ್ ಮ್ಯಾಟ್ರಸ್ ಏನು ಹೇಳುತ್ತೆ? 1 2 3 ನಂಬರ್ ಆಫ್ ರೋಸ್ ನ ಡಿಫೈನ್ ಮಾಡುತ್ತೆ. ನಂಬರ್ ಆಫ್ ರೋಸ್ ಎಷ್ಟಿದೆ? ಇಲ್ಲಿ 3 ಇದೆ. ಸೊ ಹಾಗಾದ್ರೆ ಇದನ್ನ ಪ್ರಿಂಟ್ ಮಾಡಬೇಕು ನಾನು. ಫಾರ್ ಐ ಇನ್ ರೇಂಜ್ ಆಫ್ ಪ್ರಿಂಟ್ ಮ್ಯಾಟ್ರಿಕ್ಸ್ ಆಫ್ ಐ ಅಂತ ಹೇಳಿದಾಗ ನನಗೆ 1 2 3 4 5 6 7 8 9 ಇದು ಬಂತು. ಕರೆಕ್ಟಾ? ಇದು 2D ಅರೇನ ನಾನು ಪ್ರಿಂಟ್ ಮಾಡಲಿಕ್ಕೆ ಆಯ್ತಾ? ಪ್ರಿಂಟ್ ಮಾಡಲಿಕ್ಕೆ ಈಗ ನಾನು ಈ ಎಲಿಮೆಂಟ್ಸ್ಗಳನ್ನ 1 2 3 4 5 6 7 8 9 ಅಂತ ಪ್ರತಿಯೊಂದು ಎಲಿಮೆಂಟ್ನ ಕೂಡ ನಾನು ಆಕ್ಸೆಸ್ ಮಾಡಬೇಕು. ಆಕ್ಸೆಸ್ ಹೇಗೆ ಮಾಡೋದು ಅನ್ನೋದನ್ನ ನಾನೀಗ ಹೇಳ್ತೀನಿ. ಬಟ್ ಫಾರ್ ನೌ ನಾವೇನ್ ಮಾಡಿದ್ವಿ? ಜಸ್ಟ್ ವಿ ಪ್ರಿಂಟೆಡ್ ಈ 2D ಅರೆ. ಈಗ ನಾನು ಇಲ್ಲಿ ಏನ್ ತೋರಿಸ್ದೆ ನಿಮಗೆ, ಇದೇನ್ ತೋರಿಸ್ದೆ ಇದನ್ನ ನಾನು ಪ್ರಿಂಟ್ ಮಾಡಿದ್ದೀನಿ. ಇವಾಗ ನನಗೇನ್ ಬೇಕು? ನನಗೆ ಐ ನೀಡ್ ಟು ಆಕ್ಸೆಸ್, ಓಕೆ, ಐ ನೀಡ್ ಟು ಆಕ್ಸೆಸ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದಾಗ ಆನ್ಸರ್ ಹೆಂಗ್ ಬರಬೇಕು? 1 2 3 4 5 ಈ ತರ ಹೋಗ್ಬೇಕು. ನಾನು ಈ ತರ ಆಕ್ಸೆಸ್ ಮಾಡಬೇಕು. ಸಪೋಸ್ ನಾನು ಈ ಎಲಿಮೆಂಟ್ ಅಲ್ಲಿ ಈ 5ನ ನಾನು ಆಕ್ಸೆಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾನು ಈ ಮ್ಯಾಟ್ರಿಸಸ್ ಅಲ್ಲಿ ಪ್ರಿಂಟ್ 5 ಇದನ್ನ ಪ್ರಿಂಟ್ ಮಾಡಬೇಕು. ಹೇಗೆ ಪ್ರಿಂಟ್ ಮಾಡ್ತೀರಾ ಅನ್ನೋದು ಇವಾಗ ನೋಡ್ತಾ ಹೋಗೋಣ ಆಯ್ತಾ? ಸೊ ನೋಡಿ, ಇಲ್ಲಿ ಹೋಗೋಣ. ನಾವು ನಾರ್ಮಲ್ ಆಗಿ ಈ ಮ್ಯಾಟ್ರಿಸಸ್ ನ ತಗೊಳ್ತಾ ಇದ್ದೀನಿ. ಇಲ್ಲಿ ಪ್ರಿಂಟ್ ಆಫ್, ಓಕೆ, ಪ್ರಿಂಟ್ ಆಫ್ ಮ್ಯಾಟ್ ಆಫ್ ಐ ಅಂತ, ಐ ಅಂದ್ರೆ 0 ಅಂತ ಹೇಳಿದ್ರೆ 0th ಇಂಡೆಕ್ಸ್ ಅಲ್ಲಿ ಏನಿದೆ ಅದು ಪ್ರಿಂಟ್ ಆಗ್ತಾ ಇದೆ. ಕರೆಕ್ಟಾ? ಸರಿ, 0th ಇಂಡೆಕ್ಸ್ ಪ್ರಿಂಟ್ ಆಯ್ತು. ಇದು ಪ್ರಿಂಟ್ ಮಾಡಿದ್ದೀನಿ. ಹಾಗಾದ್ರೆ ಇದರಲ್ಲಿ ಐ ವಾಂಟ್ ಟು ಪ್ರಿಂಟ್ ಎಲಿಮೆಂಟ್ 1 ಅಂತ ಹೇಳಿದ್ರೆ ಹೇಗೆ ಪ್ರಿಂಟ್ ಮಾಡೋದು ಅಂತಂದ್ರೆ ಇದೇ ಪ್ರಿಂಟ್ ಸ್ಟೇಟ್ಮೆಂಟ್ ನಾನು ಮತ್ತೆ ತಗೊಳ್ತೀನಿ ಆಯ್ತಾ? ಇಲ್ಲಿ ಹೇಳ್ತೀನಿ, ಇದ್ರ ಪಕ್ಕ 0th ಮ್ಯಾಟ್ರಿಕ್ಸ್ ಅಲ್ಲಿ ಅಂದ್ರೆ 0th ಅರೆಯಲ್ಲಿ ನನಗೆ 0th ಇಂಡೆಕ್ಸ್ ಅಂದ್ರೆ 0th ಅಂದ್ರೆ ಇಂಡಿಸಸ್ ಬೇಕು ಅಂತ ಹೇಳ್ತಾನೆ. ಪ್ರಿಂಟ್ ಇವಾಗ ನೋಡಿ 1 ಅನ್ನೋದು ಪ್ರಿಂಟ್ ಆಯ್ತು. ಇವಾಗ ನೋಡಿ ಲಾಜಿಕ್ ಏನ್ ಗೊತ್ತಾ? ಸಿಂಪಲ್. ನೋ, ಸೊ ನಾ ಏನ್ ಮಾಡ್ತೀನಿ? I'll go here. ಓಕೆ, ಇದು ಸ್ಕ್ವೇರ್ ಕರೆಕ್ಟ್ ಆಗಿ ಬರಲಿಲ್ಲ. ಓಕೆ, ಸೊ ಇದೊಂದು ಸ್ಕ್ವೇರ್ ಅಂತ ಅನ್ಕೊಳ್ತೀನಿ. ನೋಡಿ ಇವಾಗ ಹಿಂಗ್ ಬರೀತಾ ಇದ್ದೀನಿ.
ಆಯ್ತಾ. ಇದೊಂದು ಬಾಕ್ಸ್. ನಾವು ಇದರಲ್ಲಿ ಇದೊಂದು ಅರೆ ಅಲ್ವಾ, ನಾನು ಇದನ್ನ 1 2 3 4 5 6 7 8 9 ಅಂತ ಹೇಳ್ತಾ ಇದ್ದೀನಿ. 6 7 ಆಯ್ತಾ. ಇವಾಗ ನೋಡಿ ನನಗೆ ಬೇಕಾಗಿರೋದೇನು, ನಾನು ಐ ನೀಡ್ ಟು ಆಕ್ಸೆಸ್ ದಿಸ್ ಎಲಿಮೆಂಟ್ ಅಂತ ಅಂದಾಗ, ಓಕೆ ಓಕೆ 1 ಸೆಕೆಂಡ್ ಹೋಗಿ ನಾನು ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡ್ತೀನಿ ನೋಡಿ. ಇವಾಗ ಇದು ನನ್ನ ಮ್ಯಾಟ್ರಿಕ್ಸ್ ಅಲ್ವಾ, ಬಾಕ್ಸ್. ಸೊ ಇದರಲ್ಲಿ ನನಗೆ ಏನೇನಾಗತ್ತೆ ಅಂತ ಹೇಳಿದ್ರೆ, ಇದು ಫಸ್ಟ್ ಎಲಿಮೆಂಟ್, ಟೇಕ್ ಇಟ್ ಬಿಟ್ ರೆಡ್, ಇದು 1 2 3 4 5 6 7 8 9 10 11 12. ಇದು ಎಲಿಮೆಂಟ್ ಸ್ಟೋರ್ ಮಾಡಿರೋದು. ನಾವು ನಾರ್ಮಲ್ ಆಗಿ ಇದನ್ನ ಅರೆಗೆ ಕನ್ವರ್ಟ್ ಮಾಡ್ಕೊಂಡಾಗ ನಾವು ಹೆಂಗೆ ಪ್ರಿಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಸೈಜ್ ಆಫ್ ದಿ ಅರೆ ಅಥವಾ ಸೈಜ್ ಆಫ್ ದ ಮ್ಯಾಟ್ರಿಕ್ಸ್ ಎಷ್ಟು 3 ಅಂದ್ರೆ ನಾವೇನ್ ಮಾಡ್ಬೇಕು, ಈಗ ಈ ಮ್ಯಾಟ್ರಿಕ್ಸ್ನ ನಾನು ಲಿಸ್ಟಲ್ಲಿ ಬರೆಯೋದಾದ್ರೆ, ಲಿಸ್ಟಲ್ಲಿ ಸ್ಟೋರ್ ಮಾಡೋದಾದ್ರೆ ಈ ತರ 1 2 3 4, ಆಮೇಲೆ 5 6 7 8, ಆಮೇಲೆ 9 10 11 12 ಅಂತ ಹೇಳಿ ಕ್ಲೋಸ್ ಮಾಡ್ತೀನಿ. ಇದು ಮ್ಯಾಟ್ರಿಸಸ್ ಬರೆದಿದೆ. ಈಗ ಇದನ್ನ ಆಕ್ಸೆಸ್ ಮಾಡೋದು ಹೇಗಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದನ್ನ ನಾವು ರೋಸ್ ಅಂತ ಕರೀತೀವಿ ಅಲ್ವಾ. ಸೊ ರೋ 1 ರೋ 2 and this will be row 3. Now ಇವುಗಳನ್ನ ಕಾಲಮ್ 1, ಕಾಲಮ್ 2, ಕಾಲಮ್ 3 and ಕಾಲಮ್ 4. Now ಹಾಗಾದ್ರೆ ಇಲ್ಲಿ ಇದನ್ನ ಇಂಡೆಕ್ಸಸ್ ಅಂತ ಕರಿತೀವಿ. ಇದು 0 1 2 3, ಇದು 0 1 2 ಆಯ್ತಾ. ಇವಾಗ ನಾನು 1 ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಇಂಡೆಕ್ಸ್ ಏನಾಗುತ್ತೆ, 0 0 0 1. ಇದು ರೋ ಅಂದ್ರೆ ಫಸ್ಟ್ ಥಿಂಗ್ ಆಲ್ವೇಸ್ ಲೆಫ್ಟ್ ಟಾಪ್ ಅನ್ನೋದು ಫಾರ್ಮುಲಾ. ಇಲ್ಲಿ ನೀವೇನಾದ್ರು ಒಂದು ಮ್ಯಾಟ್ರಿಕ್ಸ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು, ಲೆಫ್ಟ್ ಟಾಪ್. ಲೆಫ್ಟ್ ಏನಿಲ್ಲಿ, ಲೆಫ್ಟ್ ಬಂದ್ಬಿಟ್ಟು 0 ಆಯ್ತಾ. ಟಾಪ್ ಏನು 1 2 3 4 ಆಯ್ತಾ. ಇದು 0 2 ಆಯ್ತು, ಇದು 0 3 ಆಯ್ತು. ಹಾಗೆ 1 0 1 1 and 1 2 1 3. ಸಿಮಿಲರ್ಲಿ 2 0 2 1 2 2 and 2 3. ಈಗ ನಾನೇನಾದ್ರೂ ಹೇಯ್ ಗೋ ಅಂಡ್ ಪ್ರಿಂಟ್ 12 ಅಂತ ಹೇಳಿದ್ರೆ ನನ್ನ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರೀಬೇಕು, ಪ್ರಿಂಟ್ ಆಫ್ ಓಕೆ ಮ್ಯಾಟ್ರಿಸಸ್ ಆಫ್ 2 ಈ ತರ 2 ಈ ತರ 3 ಇದನ್ನ ಪ್ರಿಂಟ್ ಮಾಡಿದ್ರೆ ನನಗೆ ಈ 12 ಅನ್ನೋದು ಪ್ರಿಂಟ್ ಆಗುತ್ತೆ ಆಯ್ತಾ. ಸರಿ, ಈಗ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಇದನ್ನ. ಸೊ ನಾನಲ್ಲಿ ಈಗ ಹೊಸ ಮ್ಯಾಟ್ರಿಕ್ಸ್ ತಗೊಳ್ಳೋಣ. ನಾ 1 2 3 4 4 ಇದನ್ನ 5 6 7 8 and ಇಲ್ಲಿ 8 9 10 ಅಲ್ಲ ಸಾರಿ ಇದನ್ನ 9 ಹಾಕೊಳ್ಳೋಣ, ಇದನ್ನ 11 ಹಾಕಿ 12 ಹಾಕ್ತೇನೆ. ಈಗ ಪ್ರಿಂಟ್ ಆಫ್ ನನ್ಗೆ ಏನ್ ಬೇಕು ಅಂತ ಹೇಳಿದ್ರೆ 12 ನ ಪ್ರಿಂಟ್ ಮಾಡಬೇಕು. 12 ನ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಂಟ್ ಆಫ್ ನನಗೆ ಮ್ಯಾಟ್ ಆಫ್ ಹೇಳ್ತೀನಿ. ಇಲ್ಲಿ ಇಂಡೈಸಸ್ ನ ಹೆಂಗ್ ಆಕ್ಸೆಸ್ ಮಾಡ್ತೀವಿ, ಈ ತರ ಅಲ್ವಾ. ಲೈಕ್ ಸೆಕೆಂಡ್ ಎಲಿಮೆಂಟ್ ಅಲ್ಲಿ ನನಗೆ ಥರ್ಡ್ ಅಂದ್ರೆ ಇದು ಸೆಕೆಂಡ್ 0 1 2 ಇದು ಸೆಕೆಂಡ್ ಅಲ್ಲಿ ಥರ್ಡ್ ಒನ್ ಇದು. ಸೊ ಹಾಗಾದ್ರೆ ಇಂಡೈಸಸ್ ಅಲ್ಲಿ ಬಂದಾಗ ಲಿಸ್ಟ್ ಇಸ್ ಏನಂತ ಹೇಳ್ತಾ ಇದೆ, ಇದು ಕಾಮ ಕೊಡಬಾರ್ದು ಇಲ್ಲಿ ಅಷ್ಟೇ ಆಯ್ತಾ. ಸೊ ಕಾಮ ಕೊಟ್ರೆ ಈ ತರ ಬರುತ್ತೆ, ಲಿಸ್ಟ್ ಆಬ್ಜೆಕ್ಟ್ ಇಸ್ ನಾಟ್ ಕಾಲೇಬಲ್ ಅಂತ. ಈಗ ನೋಡಿ ನಾನು ಇದನ್ನ ಇನ್ನೊಂದ್ರಲ್ಲಿ ತಗೊಳ್ತೀನಿ, ಇದನ್ನ ಕಾಮ ತೆಗಿತೀನಿ, ಎಂಟರ್. ಸೊ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಬರ್ತಿದೆ ಇಲ್ಲಿ. ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಏನಕ್ಕೆ ಬರ್ತಾ ಇದೆ, 4 okay, first thing let's print only mat of 2. One second, list is callable. Okay, so let's go here. ಇವಾಗ print
ಈಗ ನಮಗೆ ಪ್ರಿಂಟ್ ಆಫ್ ಮ್ಯಾಟ್ ಆಫ್ ನನಗೆ ಬೇಕಾಗಿರೋದು 1. ಸೊ 1 ಏನು ಹೇಳ್ತಾರೆ, ಲಿಸ್ಟ್ ಆಬ್ಜೆಕ್ಟ್ ಇಸ್ ನಾಟ್ ಕಾಲೇಬಲ್. ಓಕೆ, ಸೊ ಯಾಕೆ ಎರರ್ ಅಂತ ಹೇಳಿದ್ರೆ ನೋಡಿ, ಪ್ರಿಂಟ್ ಮಾಡ್ತಾ ಇರೋದೇ ನನ್ನ ರಾಂಗ್. ಸೊ ಪ್ರಿಂಟ್ ಆಫ್ ಮ್ಯಾಟ್ ಆಫ್ 0, ದಿಸ್ ಇಸ್ ಹೌ ವಿ ಆಕ್ಸೆಸ್ ಅಲ್ವಾ, ರೈಟ್. ನಾವು ಈಗ 2, 3 ಆಕ್ಸೆಸ್ ಮಾಡಿದ್ರೆ, ಸಾರಿ ಅಗೇನ್, ಸೊ 2, 3 ಮೀನ್ 2, 3 ಅಂತ ಆಕ್ಸೆಸ್ ಮಾಡಿದ್ರೆ ಇದು ಏನು ಪ್ರಿಂಟ್ ಮಾಡುತ್ತೆ, 12ನ ಪ್ರಿಂಟ್ ಮಾಡುತ್ತೆ. ಸೊ ಇಫ್ ಯು ಗೋ ಹಿಯರ್, ಎಸ್ ಗೋ, ಇಲ್ಲಿ ನೋಡಿ, ಈ ಎಲಿಮೆಂಟ್ ನಾನು ಏನು ಕಾಲ್ ಮಾಡಿದ್ದೆ ಅದೇ ಎಲಿಮೆಂಟ್ನ ನಾನು ಪ್ರಿಂಟ್ ಮಾಡ್ತಾ ಇರೋದು. ಸೊ ನನ್ನ ರಿಕ್ವೈರ್ಮೆಂಟ್ ಏನಿತ್ತು, ಈ 12ನ ಪ್ರಿಂಟ್ ಮಾಡಬೇಕು ಅಂತ, ಕರೆಕ್ಟಾ? ಈ 12ನ ನಾನು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂಡೈಸಸ್ ಏನು ಬಂತು, 2, 3 ಬಂತು. ಇಲ್ಲಿ ಮ್ಯಾಟ್ ಆಫ್ 2, 3 ಹಾಕಿದಾಗ ನನಗೆ ಈ ಎಲಿಮೆಂಟ್ ಪ್ರಿಂಟ್ ಆಯಿತು. ಅಂದರೆ ಇದೆಲ್ಲ 1, ಇದೆಲ್ಲ 2, ಇದೆಲ್ಲ 3 ಆಯ್ತಾ, 3 ಎಲಿಮೆಂಟ್ ಅಂತ. ಇದರಲ್ಲಿ ಇದು 0, 1, 2, 3, 4 ಅಂದರೆ 0, 1, 2, 3, 0, 1, 2, 3, 0, 1, 2, 3 ಅಂತ ಹಿಂಗೆ ಬರುತ್ತೆ. ಸೊ ಈ ಥರ ಕನ್ಫ್ಯೂಸ್ ಆಗುತ್ತೆ ಅಂತ ನಾನೇನು ಮಾಡಿ, ಈ ಥರ ಬಾಕ್ಸ್ ಹಾಕ್ಬಿಟ್ಟು ಬಾಕ್ಸಲ್ಲಿ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ರೋಸ್ನ ಕೌಂಟ್ ಮಾಡ್ಕೊಳ್ಳಿ, ನಂಬರ್ ಆಫ್ ಕಾಲಮ್ಸ್ನ ಕೌಂಟ್ ಮಾಡ್ಕೊಳ್ಳಿ, ಇಂಡೈಸಸ್ ಆನ್ ಟಾಪ್ ಆಫ್ ಇದ್ರ ಮೇಲೆ ಇಂಡೈಸಸ್ ಬರ್ಕೊಳ್ಳಿ, 0, 1, 2, 3 ಅಂತ. ಈ ಕಡೆ ಲೆಫ್ಟ್ ಸೈಡ್ 0, 1, 2, 3, 0 ಈ ಥರ 0 ಹಿಂಗೆ ಬಂದಿದೆ ಅಂತಂದ್ರೆ ಇದು 1 ಪ್ರಿಂಟ್ ಆಗುತ್ತೆ. ಯಾಕೆ ಅಂದ್ರೆ ಇದು 0th ಎಲಿಮೆಂಟ್. ಈ 0th ಎಲಿಮೆಂಟ್ ಅಲ್ಲಿ 0th ಬ್ಲಾಕ್ ಇದು ಅಲ್ವಾ. ಸೊ ಇದನ್ನೇ ನಾನೀಗ ಇಲ್ಲಿ ಪ್ರಿಂಟ್ ಮಾಡ್ತಾ ಇರೋದು, ಆಯ್ತಾ. ಈಗ ನನಗೆ ಹೌ ಕೆನ್ ಐ ಲೈಕ್ ಲಿಸ್ಟ್ ಆಲ್ ದ ಎಲಿಮೆಂಟ್ಸ್, ಆಯ್ತಾ. ಸಿಂಪಲ್. ಈಗ ಫಾರ್ ನಾನು ಇದೇ ಎಲಿಮೆಂಟ್ನ ತಗೊಳ್ಳೋಣ. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಐ ವಿಲ್ ಇಂಪ್ರೂವ್ ಇಟ್ ಆನ್ ದ್ಯಾಟ್. ಸೊ ಫಾರ್ ಐ ಇನ್ ರೇಂಜ್ ಆಫ್, ನೋಡಿ ಇವಾಗ ಆಲ್ವೇಸ್ ಈ ಮ್ಯಾಟ್ರಿಸಸ್ ಲೆಂತ್ ಅನ್ನೋದು ವೇರಿ ಅನ್ನೋದು ಹಾಗೆ ಆಗ್ತಾ ಇರುತ್ತಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ರೋಸ್ ಅಂತ ಹೇಳ್ತೀನಿ. ರೋಸ್ ಇಸ್ ಈಕ್ವಲ್ ಟು, ರೋಸ್ನ ಲೆಂತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಲೆಂತ್ ಆಫ್ ಮ್ಯಾಟ್, ಆಯ್ತಾ, ಲೆಂತ್ ಆಫ್ ಮ್ಯಾಟ್. ಸೊ ಈಗ ಪ್ರಿಂಟ್ ಆಫ್ ರೋಸ್ ಏನು ಹೇಳ್ತು, 3 ಬಂತು, ಕರೆಕ್ಟಾ. ಸೊ ಇಲ್ಲಿ ಏನಿದೆ, ನಂಬರ್ ಆಫ್ ರೋಸ್ 1, 2, 3 ಬಂತು. ನಾವು ಕಾಲಮ್ಸ್ ಬೇಕು ನನಗೆ, ನಾನು ಕಾಲ್ ಅಂತ ಹಾಕ್ತೀನಿ. ಕಾಲಮ್ಸ್ನ ಲೆಂತ್ ಆಫ್ ಮ್ಯಾಟ್ ಆಫ್, ಓಕೆ. ಈಗ ಈ ಮ್ಯಾಟ್ರಿಸಸ್ ಅಲ್ಲಿ, ನಾಟ್ ಮ್ಯಾಟ್ರಿಸಸ್, ಈಗ ಈ ರೋಸ್ಗಳ ಲೆಂತ್ ಬೇಕು, okay, each rows. So length of 1 second. ನೋಡಿ ಇಲ್ಲಿ ರೋಸ್ನ ನಾನು ಡೈರೆಕ್ಟಾಗಿ ಕಾಲ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ನಾನು ಕಾಲಮ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಮ್ಯಾಟ್ ಆಫ್ 0 ನಾನು ಒಂದು ಕಾಲಮ್ನ ತಗೊಳ್ತೀನಿ ಇಲ್ಲಿ. ಸೊ ಪ್ರಿಂಟ್, ಸೊ ಇವಾಗ ಪ್ರಿಂಟ್ ಆಫ್ ರೋಸ್ ಆ್ಯಂಡ್ ಪ್ರಿಂಟ್ ಆಫ್, ಯಾಕೆ ಹಂಗೆ ತಗೊಂಡೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಲಮ್ಸ್ 3, 4 ಅಂತ ಬಂತು. ಇಫ್ ಯು ಗೋ ಹಿಯರ್, ಕಾಲಮ್ ಅಲ್ಲಿ 1, 2, 3, 4 ಎಲ್ಲಾನು ಒಂದು ಮ್ಯಾಟ್ರಿಕ್ಸ್ ಅಂತ ಬಂದಾಗ ಈಕ್ವಲ್ ಇರುತ್ತೆ ಎಲ್ಲಾನು ಕೂಡ ಅಲ್ವಾ. ಸೊ ಹಾಗಾಗಿ ಕಾಲಮ್ ಅಂತ ಬಂದಾಗ ಯು ಕ್ಯಾನ್ ಈಸಿಲಿ ಟೇಕ್ ಈ ಫಸ್ಟ್ ಎಲಿಮೆಂಟ್ ಏನಿದೆ, ಈ ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಅ ಕಾಲಮ್. ಯಾಕೆಂದ್ರೆ ಕಾಲಮ್ಸ್ ವಿಲ್ ಬಿ ಯೂನಿಕ್, ಅಂದ್ರೆ ಇವೆಲ್ಲ ಕೂಡ ಸಿಮೆಟ್ರಿ ಆಗಿರ್ಲೇಬೇಕು ಅಲ್ವಾ. ಸೊ ಹಾಗಾಗಿ ನಾವು ಇವೆರಡು ಪ್ರಿಂಟ್ ಮಾಡಿದೆ. ಈಗ ನಾನು ಏನು ಮಾಡ್ತೀನಿ, ಇದೆರಡನ್ನು ಕೂಡ ಓಕೆ ಹಾಗೆ ಇರಲಿ, ಪರವಾಗಿಲ್ಲ. ಸೊ ನಾನು ಇನ್ನೊಂದು ಸೆಲ್ಗೆ ತಗೊಳ್ತೀನಿ, ಕಾಪಿ ಮಾಡ್ಕೊಳ್ಳೋಣ. ಇವಾಗ ನಾನು ಹೇಳ್ತೀನಿ, ಈ ಪ್ರಿಂಟ್ನ ನಾನು ರಿಮೂವ್ ಮಾಡ್ತೀನಿ, ನನಗೆ ಬೇಡ. ಇವಾಗ ಫಾರ್ ಐ ಇನ್ ರೇಂಜ್ ಆಫ್ ರೋಸ್, ಈ ರೋಸಲ್ಲಿ ಪ್ರಿಂಟ್ ಆಫ್, ಓಕೆ, ಪ್ರಿಂಟ್ ಆಫ್ ಮ್ಯಾಟ್ ಆಫ್ ಐ, ಕರೆಕ್ಟಾ. ಏನು ಪ್ರಿಂಟ್ ಆಗುತ್ತೆ, 0, 1, 2, 3, 4, 5 ಪ್ರಿಂಟ್ ಆಯಿತು, ಕರೆಕ್ಟ್. ಈಗ ನಮ್ಗೇನು ಬೇಕು, ಫಾರ್ ಜೆ ಇನ್, ಸಿ ಐ ಜೆ ಅಂತ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಸೊ ನಾನೀಗ ತೋರಿಸ್ತೀನಿ. ಈಗ ಜೆ ಇನ್ ನನಗೇನು ಬೇಕು, ಕಾಲಮ್ ಬೇಕು.
ಸೊ ಕಾಲಮ್ ಅಂತ ಕೊಟ್ಬಿಟ್ಟು ಇಲ್ಲಿ ನಾ ಹೇಳ್ತೀನಿ ಪ್ರಿಂಟ್ ಆಫ್ ಮ್ಯಾಟ್ ಆಫ್ 0, j ಅಂತ ಹೇಳ್ತೀನಿ. ನೋಡಿ ಇಲ್ಲಿ 0th ರೋ ಅಲ್ಲಿ ಏನಿತ್ತು ಆ 0th ರೋ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗಳನ್ನ ನಾನು ಬಿಲ್ಡ್ ಮಾಡಿದ್ದೀನಿ. ಈಗ ನಾನು ಏನ್ ಮಾಡಬೇಕು, ಇಲ್ಲಿ i, j ಅಂತ ಹಾಕಿದ್ರೆ ನನಗೆ ಕಂಪ್ಲೀಟ್ ಆಗಿ ಬರಬೇಕು. ಇದೇ ಡಬಲ್ ಫಾರ್ ಲೂಪ್ ನಾವು ಮಾಡಿದ್ದಲ್ವಾ. ಸೊ ಇವಾಗ ಲೆಟ್ಸ್ ಬಿಲ್ಡ್ ಪ್ರಾಪರ್ ಡಬಲ್ ಫಾರ್ ಲೂಪ್ ಅಂಡ್ ವಿಲ್ ಆಕ್ಸೆಸ್ ಆಲ್ ದ ಎಲಿಮೆಂಟ್ಸ್. ನೌ ಫಾರ್ i in range of rows, ರೇಂಜ್ ಆಫ್ ರೋಸ್ ನ ಪ್ರಿಂಟ್ ಮಾಡುತ್ತೆ, ನಂಗೆ i ಬರುತ್ತೆ. ಫಾರ್ j in range of columns and ಕಾಲಮ್ಸ್ ಬರುತ್ತೆ. ಇಲ್ಲಿ ಪ್ರಿಂಟ್ ಆಫ್ ಮ್ಯಾಟ್ ಆಫ್ i, j ಪ್ರಿಂಟ್. ನೋಡಿ ಇವಾಗ ಈ ಲಿಸ್ಟ್ ಅಲ್ಲಿ ಏನಿತ್ತು ಅಥವಾ ಈ ಮ್ಯಾಟ್ರಿಸಸ್ ಅಲ್ಲಿ ಏನಿತ್ತು ಅಥವಾ ಈ ಅರೆಯಲ್ಲಿ ಏನಿದೆ 2D ಅರೆಯಲ್ಲಿ ಆ ಎಲ್ಲ ಎಲಿಮೆಂಟ್ಸ್ ನ ಹೆಂಗೆ ಆಕ್ಸೆಸ್ ಮಾಡ್ತೀನಿ ಅಂದ್ರೆ ದಿಸ್ ಇಸ್ ಹೌ ಐ ಆಕ್ಸೆಸ್ ಆಲ್ ದ ಎಲಿಮೆಂಟ್ಸ್. ಇವಾಗ ಇದು ಹೇಗ್ ಆಯ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಲೆಟ್ಸ್ ಗೋ ಹಿಯರ್. ಆಯ್ತಾ? ಸೊ ರೋಸ್ ಅಂತ ಬರ್ಕೊಂಡಿದ್ದೀನಿ. ನಾನು ಯಾಕೆ ರೋಸ್ ಅಂಡ್ ಕಾಲಮ್ಸ್ ಅಂತ ಬರ್ತಿತ್ತು ಅಂತ ಹೇಳಿದ್ರೆ ಫಾರ್ ಆರ್ ಕನ್ವೀನಿಯಂಟ್. ಯಾಕೆ ಅಂತ ಹೇಳಿದ್ರೆ ಇಟ್ ಬಿ ಓಕೆ 1 ಸೆಕೆಂಡ್ ಇರಿ. ಓಕೆ ಹಾಗಾಗಿ ಫೈನ್. ನೌ ಸೊ ನನಗೆ ಇಲ್ಲಿ ಮ್ಯಾಟ್ರಿಸಸ್ ಬಂತು. ಮ್ಯಾಟ್ರಿಸಸ್ ಇಲ್ಲಿ ಬಂದಿದೆ. ಓಕೆ ಐ ಟೇಕ್ ರೆಡ್ ಕಲರ್. ಓಕೆ ಮ್ಯಾಟ್ರಿಸಸ್ ಇಲ್ಲಿ ಬಂದಿದೆ. ನಾ ಇಲ್ಲಿ ನೋಡಿ ಒಂದು ಐನ ಈ ತರ ಇದ್ ಮಾಡ್ಕೊಳ್ಳಿ, ಕೆಳಗಡೆ ತಗೊಳ್ಳಿ. ಜೆನ ಈ ತರ ತಗೊಳ್ಳಿ, j = 4. ಜೆನ ಕಾಲಮ್ಗೆ ಡೆಡಿಕೇಟ್ ಮಾಡ್ಕೊಳ್ಳಿ, ಐನ ರೋಗೆ ತಗೊಳ್ಳಿ. ಅಂದ್ರೆ ನೀವು ಯಾವ್ದಾದ್ರೂ ಪ್ರೋಗ್ರಾಮಿಂಗ್ ಮಾಡಿ ಒಂದು ವ್ಯಾಲ್ಯೂನ ಫಿಕ್ಸ್ ಆಗಿ, ನೀವು ಯಾವ ವೇರಿಯೇಬಲ್ ನಿಮ್ಗೆ ಇಷ್ಟ ಆಗುತ್ತೋ ಆ ವೇರಿಯೇಬಲ್ಗೆ ಫಿಕ್ಸ್ ಆಗಿ. ನಾನು ಐನ ಈ ತರ ಬಾಟಮ್ ತಗೊಳ್ಳಿ, ಅಂದ್ರೆ ಈ ತರ ಡೌನ್ವರ್ಡ್ಸ್ ಆರೋ ಮಾರ್ಕ್ ಹಾಕಿ ಚೂಸ್ ಮಾಡ್ತೇನೆ. ಅಂದ್ರೆ 0, 1, 2 ಈ ಕಡೆ ತೋರಿಸ್ತೀನಿ, ಟಾಪ್ ಇಂದ ಬಾಟಮ್ ಬರ್ಲಿಕ್ಕೆ. ಅಂಡ್ ಇದನ್ನ ನಾನು ಏನ್ ಮಾಡ್ತೀನಿ, ಜೇನ ಏನ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಇಂದ ರೈಟಿಗೆ ಹೋಗಕ್ಕೆ ನಾನು ಇದ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಬರೋದಾದ್ರೆ ಇವಾಗ 0, 1, 2 ಐ ವ್ಯಾಲ್ಯೂ ಏನು 0, 1, 2. ಸೊ ನಾನು ರೋಸ್ ಅಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಕಾಲಮ್ ವ್ಯಾಲ್ಯೂ ಹೆಂಗ್ ತಿಳ್ಕೊಳ್ತೀವಿ, ಈ 0th ಇದ್ರಲ್ಲಿ ಎಲ್ಲ ಕಾಲಮ್ ಒಂದೇ ತರ ಇದೆ ಅಲ್ವಾ, ಅದಕ್ಕೆ ನಾನು ಏನ್ ಮಾಡಿದೆ, ಮ್ಯಾಟ್ ಆಫ್ 0 ಅಂತಂದಾಗ ಇದರ ಲೆಂತ್ ಎಷ್ಟು 4 ಅಂತ ಬಂತು. ಸೊ ಇಲ್ಲಿ ನನಗೆ 3 ಬಂತು, 4 ಬಂತು. ಇವಾಗ ರೇಂಜ್ ಆಫ್ ಐ ಇದು ಬರುತ್ತೆ. ಈಗ ನೋಡಿ ನಾನೇನ್ ಮಾಡ್ತೀನಿ, ಈಗ ನಾನು ಪ್ರಿಂಟ್ ಆಫ್ i, j ಮಾಡಲ್ಲ. ನಾನು ಇನ್ಸ್ಟೆಡ್ ವಾಟ್ ಐ ವಿಲ್ ಡು, ಇದನ್ನ ಪ್ರಿಂಟ್ i, j ಅಂತ ಮಾಡ್ತೀನಿ. ಪ್ರಿಂಟ್ i, j. ಪ್ರಿಂಟ್ i, j ಅಂದ್ರೆ ಏನು, ಇಂಡೆಕ್ಸಸ್ ಮಾತ್ರ ಬರಬೇಕು, ಇದನ್ನ ಆಕ್ಸೆಸ್ ಮಾಡಲ್ಲ. ನೋಡಿ 0, 1, 0, 1, 0, 0, 0, 1, 0, 2 ಇದು ಔಟ್ಪುಟ್. ಅಂದ್ರೆ ಅರ್ಥ ಏನು, 0, 0, 0, 1, 0, 2, 0, 3, 0, 0, 0, 1, 0, 2, 0, 3 ಅಂಡ್ 1, 0, 1, 0, 1, 1, 1, 2 ಈ ತರ. ಸೊ ಇದನ್ನ ನಾನು i, j ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಐನ ನಾನು ಈ ತರ ರೋಸ್ಗಳಿಗೆ ಐಡೆಂಟಿಫೈ ಇಟ್ಕೊಳ್ತೀನಿ, ಜೇನ ನಾನು ಕಾಲಮ್ಸ್ಗಳಿಗೆ ಡೆಡಿಕೇಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ಮ್ಯಾಟ್ರಿಸಸ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಹೇಗೆ ಆಕ್ಸೆಸ್ ಮಾಡ್ತೀರಾ ಅಂದ್ರೆ ವಿತ್ ಅ ಡಬಲ್ ಫಾರ್ ಲೂಪ್ ಈ ರೀತಿ ನಾವು ಮಾಡ್ತೀವಿ. ಓಕೆ, ಐ ಥಿಂಕ್ ನಿಮ್ಗೊಂದು ಕ್ಲಾರಿಟಿ ಈಗ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನನಗೆ ಲೈಕ್ ಹೋಮ್ವರ್ಕ್ ಏನಪ್ಪ ನಿಮ್ಗೆ ಅಂತಂದ್ರೆ, ನನಗೆ ಐ ವಾಂಟ್ ಯು ಗೈಸ್ ಟು ಪ್ರಿಂಟ್ ಓನ್ಲಿ ಈ ಸೆಕೆಂಡ್ ರೋ, ಈ ಸೆಕೆಂಡ್ ರೋ ಅಲ್ಲಿರೋ ಎಲಿಮೆಂಟ್ಸ್ಗಳನ್ನ ಮಾತ್ರ ಪ್ರಿಂಟ್ ಮಾಡಬೇಕು. ಈಗ ನೆಕ್ಸ್ಟ್ ವೇರಿಯೇಷನ್ ಏನು, ಈ ಸೆಕೆಂಡ್ ರೋ ಅಲ್ಲಿ ಇರುವಂತಹ ಈ ಒಂದು ಬ್ಲಾಕ್ ನ ಮಾತ್ರನೇ ಪ್ರಿಂಟ್ ಮಾಡಬೇಕು. ಹೇಗೆ ಪ್ರಿಂಟ್ ಮಾಡ್ತೀರಾ? ಓಕೆ, ಈ ತರ ಒಂದು ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ, ಪೆನ್ನು ಪೇಪರ್ ಇಟ್ಕೊಳ್ಳಿ, ನೀಟಾಗಿ ಎಲ್ಲ ಡ್ರಾ ಮಾಡಿಕೊಂಡು 1 by 1 ಮ್ಯಾಪ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಆ ಒಂದು ನಿಮ್ಗೆ ಕೋಡಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಈ ತರ ಸಿಂಪಲ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇನ್ ಫ್ಯೂಚರ್ ನಿಮ್ಗೆ ತುಂಬಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳು ಬಂದಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಸೊ ನಾನೀಗ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಈಗ ಸೊ ನಿಮ್ಗೆ ಅಸೈನ್ಮೆಂಟ್ಸ್ ಏನಂತಂದ್ರೆ, ಈಗ ಜಸ್ಟ್ ಇದೊಂದನ್ನೇ ಹೇಗೆ ಆಕ್ಸೆಸ್ ಮಾಡ್ತೀರಾ, ಇದರಲ್ಲಿ ಈ 11th ಎಲಿಮೆಂಟ್ನೇ ಹೇಗೆ ಆಕ್ಸೆಸ್ ಮಾಡ್ತೀರಾ, ಇದನ್ನ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಆಯ್ತಾ? ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇದೇ ಕಾನ್ಸೆಪ್ಟ್, ಈ 2D ಅರೇ ಕಾನ್ಸೆಪ್ಟ್ ಮೇಲೆನೆ ನಾವು
ಪ್ಯಾಟರ್ನ್ಸ್ಗಳನ್ನ ಬರಿತೀವಿ. ಪ್ಯಾಟರ್ನ್ಸ್ ಅಂತಂದ್ರೆ ಈಗ ನೀವು ರಂಗೋಲಿ ನೋಡಿರ್ತೀರಲ್ಲ, ಆ ರಂಗೋಲಿ ಪ್ಯಾಟರ್ನ್ಸ್ಗಳನ್ನ ಹೆಂಗೆ ಅಂತ ಹೇಳಿದ್ರೆ ಈ ತರ. ಸೊ ಈ ತರ, ಸಾರಿ ಇದನ್ನ ಬಿಡಿ, ಈ ತರ ಬರೆಯೋದು. ಓಕೆ, ಈ ತರ ಡಿಫ್ರೆಂಟ್ ಸ್ಟಾರ್ಗಳನ್ನ ಪ್ರಿಂಟ್ ಮಾಡೋದು. ಆ್ಯಂಡ್ ಈ ತರ ಮಲ್ಟಿಪಲ್ ಪ್ಯಾಟರ್ನ್ಸ್ಗಳು ಹೇಗೆ ಪ್ರಿಂಟ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ, ಆಯ್ತಾ. ಅದನ್ನ ಈ ಪ್ಯಾಟರ್ನ್ಸ್ಗಳನ್ನ ನಾವು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಈ 2D array ಕಾನ್ಸೆಪ್ಟ್ ಅನ್ನೋದು ಬರಬೇಕು. ಅದಕ್ಕೆ ನಾನು 2D array ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ ಫ್ಯೂಚರ್ ನಾವು ಏನೇನು ಕ್ಲಾಸಸ್ ಮಾಡ್ತೀವಿ, ಒಂದು 4-5 ಕ್ಲಾಸಸ್ ನಾವು ಇದ್ರ ಮೇಲೆನೆ ಮಾಡೋಣ, 2D array ಮೇಲೆ ಆ್ಯಂಡ್ ಡಬಲ್ ಫಾರ್ ಲೂಪ್ ಮೇಲೆನೆ ಮಾಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಯಾವಾಗ ನಾವು ಈ ತರ ಫಾರ್ ಲೂಪ್ಸ್ಗಳನ್ನ ಮಾಡ್ತೀವೋ, ಸೊ ಐ ಥಿಂಕ್ ಅವಾಗ ನಮಗೆ ಲೈಕ್ ಇಟ್ ವಿಲ್ ಬಿ ಲೈಕ್ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಈ ತರ ಸ್ಮಾಲ್ ಲಾಜಿಕ್ಗಳನ್ನ ನಾವು ಯಾವಾಗ ಬಿಲ್ಡ್ ಮಾಡ್ತೀವಿ, ಅವಾಗ ಯಾವುದೇ ದೊಡ್ಡ ಕಾಂಪ್ಲೆಕ್ಸ್ ಕೋಡ್ ಇದ್ರೂ ಕೂಡ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲಿಗೆ ಕಾಲ್ ಆಗ್ತಾ ಇದೆ, ಕಾಲ್ ಆಗ್ತಾ ಇದೆ, ಮಾಡ್ತಿದೆ ಅನ್ನೋದನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇಷ್ಟು. ಸೊ ಹೀಗಿರುತ್ತೆ ಲೈಕ್ ಇನ್ ಜನರಲ್ ಆಗಿ 2D array ಅಂತ ಹೇಳಿದ್ರೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಲೈಕ್ ಏನಾದರೂ ಕ್ವಶನ್ಸ್, ಡೌಟ್ಸ್ ಇದ್ರೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನಮ್ಮದು. ಸೊ ಲೆಟ್ ಮೀ ಶೋ ದ್ಯಾಟ್. ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ಗೆ ಹೋದ್ರೆ ನಿಮ್ಮ ಟೆಲಿಗ್ರಾಮ್ ಇಲ್ಲಿ ಚಾನಲ್ ಕೂಡ ಇರುತ್ತೆ, IT ಕನ್ನಡಿಗರು ಅಂತ. ಸೊ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಜಸ್ಟ್ ಆ್ಯಡ್ ಆಗಿ. ಸೊ ಅಲ್ಲಿ ನನ್ನ ನೋಟ್ಸ್ಗಳು ಮತ್ತು ನಿಮ್ಗೆ ಏನೇ ಕ್ವಶನ್ಸ್ಗಳಿದ್ರು ಲೈವ್ ಅಲ್ಲಿ ನೀವು ಲೈಕ್ ಹಾಕ್ಬೋದು. ಆ್ಯಂಡ್ ಅಲ್ಲಿ ಬೇರೆಯವರು ಕೂಡ ಇರ್ತಾರೆ. ಸೊ ದಟ್ ಇನ್ ಕೇಸ್ ನಾನು ರಿಪ್ಲೈ ಮಾಡಲಿ ಲೇಟ್ ಆದರೂ ಕೂಡ ಬೇರೆಯವರು ಕೂಡ ರೆಸ್ಪಾಂಡ್ ಮಾಡಿ ನಿಮ್ಮ ಏನೇ ಕ್ವಶನ್ಸ್ಗಳಿದ್ರೆ ಅದರಲ್ಲಿ ಸಾಲ್ವ್ ಆಗುತ್ತೆ. ಓಕೆ, ಸೊ ಹೀಗೆ ಲೈಕ್ ಇರುತ್ತೆ. ಸೊ ನಿಮಗೆ ಏನಾದರೂ ಬೇರೆ ಕ್ವಶನ್ಸ್ ಇದೆ ಅಥವಾ ಏನಾದರೂ ಬೇರೆ ಕಾನ್ಸೆಪ್ಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದನ್ನು ಮಾಡ್ತೀನಿ. ಸೊ ಹೋಪ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ IT ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಕೂಡ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.